ಕನಕದಾಸರು ಕ್ರಿ. ಶ. 1509ರಲ್ಲಿ ಹಾಸನ ಜಿಲ್ಲೆಯ ಬಡಗುಪೆ ಗ್ರಾಮದಲ್ಲಿ ಜನಿಸಿದರು. ಅವರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಅಥವಾ ಕನಕ ನಾಯಕ ಎಂದು ಹೇಳಲಾಗುತ್ತದೆ. ಅವರು ಕುರುಬ ಜನಾಂಗಕ್ಕೆ ಸೇರಿದವರು. ಬಾಲ್ಯದಲ್ಲಿಯೇ ವೀರಶೈವ ಪಂಥದ ಪ್ರಭಾವಕ್ಕೆ ಒಳಗಾಗಿದ್ದರು. ಅವರ ಬಾಲ್ಯ ಸಾಮಾನ್ಯ ಮಕ್ಕಳಿಗಿಂತ ವಿಭಿನ್ನವಾಗಿತ್ತು. ಅವರು ಶೂರ ಯೋಧನಾಗಬೇಕೆಂದು ಆಸೆಪಟ್ಟಿದ್ದರು. ಒಮ್ಮೆ ತಮ್ಮ ಗ್ರಾಮದ ಯೋಧನಾಗಿ ಕದನದಲ್ಲಿ ಪಾಲ್ಗೊಂಡಾಗ ತೀವ್ರ ಗಾಯಗೊಂಡು ಮರಣದವಸ್ಥೆಗೆ ಬಂದರು. ಆ ಸಮಯದಲ್ಲಿ ಅವರು ಭಗವಂತನ ದಿವ್ಯ ದರ್ಶನ ಪಡೆದರು. ಇದರಿಂದ ಅವರ ಜೀವನದಲ್ಲಿ ತಿರುವು ಬಂದು ಸಂಪೂರ್ಣವಾಗಿ ಭಕ್ತಿಮಾರ್ಗವನ್ನು ಸ್ವೀಕರಿಸಿದರು. ಈ ಘಟನೆ ಅವರ ಜೀವನದ ಪ್ರಮುಖ ತಾಣವಾಯಿತು. ಕನಕದಾಸರ ಭಕ್ತಿಗಾಥೆಗಳು. ಉಡುಪಿಯ ಶ್ರೀಕೃಷ್ಣನ ದರ್ಶನ. ಕನಕದಾಸರು ಶ್ರೀಕೃಷ್ಣನ ಮಹಾಭಕ್ತರಾಗಿದ್ದರು. ಆದರೆ ಅವರೆಲ್ಲರಂತೆಯೇ ದೇವಸ್ಥಾನ ಪ್ರವೇಶಿಸಲು ಅವರಿಗಾಗಲಿಲ್ಲ. ಆದರೆ ಅವರ ಭಕ್ತಿಯ ಪರೀಕ್ಷೆಗೆ ಕೃಷ್ಣನೇ ಮುಂದೆ ಬಂದರು. ಅವರು ದೇವಸ್ಥಾನದ ಹೊರಗೆ ಕೂರಿ ಬಾಗಿಲನು ತೆರೆ ಎಂಬ ಸುಂದರ ಕೀರ್ತನೆ ಹಾಡಿದರು. ಭಕ್ತಿಯ ಶಕ್ತಿಯಿಂದ ದೇವರ ಮೂರ್ತಿ ಹಿಂದಿನ ಗೋಡೆ ಒಡೆದು ಕಿರುಕಿಟಕಿಯಿಂದ ಕನಕದಾಸರಿಗೆ ದರ್ಶನ ನೀಡಿತು. ಈ ಕಿಟಕಿಯೇ ಇಂದು ಕನಕನ ಕಿಂಡಿ ಎಂದೇ ಕರೆಯಲ್ಪಡುತ್ತದೆ. ನೀರಿನಲ್ಲಿ ಭಗವಂತನ ಪ್ರತ್ಯಕ್ಷತೆ. ಒಮ್ಮೆ ಕಾವೇರಿ ನದಿಯ ತೀರದಲ್ಲಿ ಕನಕದಾಸರು ಭಕ್ತಿಮಯ ಕೀರ್ತನೆ ಮಾಡುತ್ತಿದ್ದರು. ಅಲ್ಲಿಯೇ ಕೆಲವರು, ನೀನು ಭಗವಂತನನ್ನು ನಂಬುತ್ತೀಯಾ, ಆದರೆ ನಿನಗೆ ಅವರು ಪ್ರತ್ಯಕ್ಷವಾಗುವುದೇ ಎಂದು ಪ್ರಶ್ನಿಸಿದರು. ಅದಕ್ಕೆ ಕನಕದಾಸರು ಭಗವಂತನ ಸ್ಮರಣೆ ಮಾಡಿ ನದಿಯಲ್ಲಿ ಒಲೆಗೆ ಹಾಕಿದರು. ಅದೇ ಸಮಯದಲ್ಲಿ ಶ್ರೀಕೃಷ್ಣನ ಪ್ರತಿಮೆ ಪಡುವಣ ದಿಕ್ಕಿನಲ್ಲಿ ತೇಲಿ ಬಂದಿತು. ಇದರಿಂದ ಅವರು ಸತ್ಯಭಕ್ತರೆಂದು ಎಲ್ಲರೂ ಒಪ್ಪಿಕೊಂಡರು. ಹಾಲಿನ ಮಾದರಿ